ನಮಸ್ಕಾರ. ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ದೇವರಿಗೆ ಒಂದು ಬಾರಿ ಜೀವನದಲ್ಲಿ ಒಂದು ಬಾರಿ ಅಷ್ಟೇ, ಒಂದೇ ಒಂದು ಬಾರಿ ನೀವು ಈ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನದಲ್ಲಿ ಈ ದೇವರಿಗೆ ನಾನು ಮಾಡಿದ್ದು ತಪ್ಪಾಯ್ತಪ್ಪ, ತಪ್ಪು ಮಾಡಿದೆ ಅಪ್ಪ, ಇನ್ನು ಮುಂದೆ ಇಂಥ ತಪ್ಪುಗಳು ಮಾಡಲ್ಲ, ಕ್ಷಮಿಸ್ಬಿಡಪ್ಪ ಅಂತ ಒಂದೇ ಒಂದು ಬಾರಿ ಕೇಳಿಕೊಂಡು ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಈ ದೇವರೇ ಮನುಷ್ಯನ ರೂಪದಲ್ಲಿ ನಿಮ್ಮ ಅಕೌಂಟಿಗೆ ಹಣ ಅಂತೂ ಹಾಕೇ ಹಾಕ್ತಾನೆ. ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ನಿಮಗೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಇದಂತೂ ಸತ್ಯ. ಪವರ್ಫುಲ್ ದೇವಸ್ಥಾನ ಇದು. ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ ಒಂದು ಬಾರಿ ಒಂದೇ ಒಂದು ಬಾರಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಅಕೌಂಟಿಗೆ ಈ ದೇವರೇ ಮನುಷ್ಯನ ರೂಪದಲ್ಲಿ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ನಿರಂತರವಾಗಿ ಹಾಕ್ತಾನೆ. ಮತ್ತು ಹಣಕಾಸಿನ ತೊಂದರೆಗಳು ಸಮಸ್ಯೆಗಳು ಬರೋದಿಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ತುಮಕೂರಿನಲ್ಲಿರುವ ಈ ಪವರ್ಫುಲ್ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹೈಪ್ ಮಾಡಿ. ವಿಡಿಯೋನ ಹೈಪ್ ಬಟನ್ ಇದೆ, ಅಲ್ಲಿ 2 ಸರಿ ಪ್ರೆಸ್ ಮಾಡಿ. ಹೈಪ್ ದಿಸ್ ವಿಡಿಯೋ, ಹೈಪ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಮನುಷ್ಯ ಸರ್ವೇ ಸಾಮಾನ್ಯ, ತಪ್ಪುಗಳು ಮಾಡೋದು ಸರ್ವೇ ಸಾಮಾನ್ಯ, ಸುಳ್ಳುಗಳು ಹೇಳೋದು ಸರ್ವೇ ಸಾಮಾನ್ಯ. ಈ ಸುಳ್ಳು, ಮೋಸ, ವಂಚನೆ ಮಾಡಬಾರ್ದು, ಅನ್ಯಾಯಗಳು ಈ ಮನುಷ್ಯ ಮಾಡ್ತಾನೇ ಇರ್ತಾನೆ. ಯಾಕೆಂದರೆ ಆಸೆ, ದುರಾಸೆ, ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ಮನುಷ್ಯನಿಗೆ ಆಸೆ, ಯಾಕೆಂದರೆ ಇದು ಕಲಿಯುಗ. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ನಾನು ಕೆಲಸ ಮಾಡುವ ಸಹ ಉದ್ಯೋಗಿಗಳು, ಕೊಲೀಗ್ಸ್ಗಳು ಎಂತೆಂಥರೋ ಹೆಂಗೆಂಗೋ ಇದ್ದಾರೆ, ಏನೇನೋ ಆಗೋಗ್ಬಿಟ್ರು, ನಾವಿನ್ನೂ ಹಿಂಗೆ ಇದ್ದೀವಿ ಅನ್ನೋದು ಈ ಒಂದು ಕಲ್ಪನೆಗಳು ಮನುಷ್ಯನಿಗೆ ಸಹಜವಾಗಿ ಬಂದೇ ಬರುತ್ತೆ. ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಎಲ್ಲ ಲಾಸ್ ಆಗೋಗ್ಬಿಟ್ವಿ. ವ್ಯಾಪಾರ ಲಾಸ್ ಆಯಿತು, ಹಣಕಾಸಿನ ಸಮಸ್ಯೆ ಇದೆ, ವಿಪರೀತ ಸಾಲಗಳು ಮಾಡ್ಕೊಂಬಿಟ್ಟಿದ್ದೀವಿ. ಈ ಒಂದೆಲ್ಲ ಪ್ರಶ್ನೆಗಳು ಮನುಷ್ಯನಿಗೆ ಸಹಜವಾಗಿ ಉದ್ಭವ ಆಗ್ತಿರ್ತವೆ. ಸೊ ಹಿಂಗಾಗಿ ಒಬ್ಬ ಮನುಷ್ಯ ಸರ್ವೇ ಸಾಮಾನ್ಯವಾಗಿ ಸುಳ್ಳು ಹೇಳ್ತಾನೆ, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಇವೆಲ್ಲ ಮನುಷ್ಯ ಭಗವಂತ ಇಟ್ಟುಬಿಟ್ಟಿದ್ದಾನೆ. ಎಸ್ಪೆಷಲಿ ಕಲಿಯುಗದಲ್ಲಿ ಇವನ್ನೆಲ್ಲ ಮಾಡ್ತಾ 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 ಪಾಪದ ಕೂಡ ತುಂಬಿದಾಗ ಕೊಡ್ತಾನೆ ಭಗವಂತ. ಸುಳ್ಳು, ಮೋಸ, ವಂಚನೆ, ಅನ್ಯಾಯ, ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ದಂಗೆಲ್ಲ ಚೆನ್ನಾಗಿ ಕೊಡ್ತಾನೆ. ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಚೆನ್ನಾಗಿ ಕೊಟ್ಬಿಡ್ತಾನೆ ಭಗವಂತ. ಆಸ್ತಿ, ಹಣ, ದುಡ್ಡು, ಐಶ್ವರ್ಯ, ಬಂಗಾರ, ಐಷಾರಾಮಿ ಜೀವನ ಎಲ್ಲ ಕೊಟ್ಬಿಡ್ತಾನೆ. ಆಮೇಲೆ ಪಾಪದ ಕೂಡ ತುಂಬುತ್ತೆ ನೋಡ್ರಿ. ಪಾಪದ ಕೂಡ ತುಂಬಿದಾಗ ಅವನಿಗೆ ಕರ್ಮ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಕರ್ಮ ಮನುಷ್ಯನಿಗೆ ಬೆನ್ನಿನ ಹಿಂದೆ ಬೇತಾಳು ಥರ ಕಾಡ್ತಾ ಇರುತ್ತೆ. ಆವಾಗ ಇನ್ಯಾರ ಮೊರೆ ಹೋಗಲಿಕ್ಕೆ ಸಾಧ್ಯ? ಬೇರೆ ಇನ್ಯಾರು ಮೊರೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಭಗವಂತನ ಮೊರೆನೇ ಹೋಗಬೇಕಾಗುತ್ತೆ. ಹಂಗಾಗಿ ತುಮಕೂರಿನ ಈ ಒಂದು ದೇವಸ್ಥಾನಕ್ಕೆ, ಈ ದೇವರ ಹತ್ತಿರ ತಪ್ಪುಗಳು ಏನಾದರೂ ಮಾಡಿದರೆ, ಸುಳ್ಳು, ಮೋಸ, ವಂಚನೆ, ಇನ್ನೊಂದು ಮತ್ತೊಂದು ಏನಾದರೂ ಮಾಡಿದರೆ ಅಲ್ಲಿ ತಪ್ಪಾಯಿತು ಅಂತ ಒಪ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತೀನಿ, ಹಣಕಾಸಿನ ಸಮಸ್ಯೆನೇ ಬರೋದಿಲ್ಲ, ಸಾಲಬಾಧೆಗಳೇ ನಿಮಗೆ ಆಗಲ್ಲ. ಮನುಷ್ಯನಿಗೆ ಇನ್ನೇನ್ರಿ ಬೇಕು? ಮೊದಲು ಆರೋಗ್ಯ, ನಂತರ ದುಡ್ಡು. ಇವೆರಡು ಭಾಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಮಾನವೀಯತೆಗಳು, ಸಂಸ್ಕಾರಗಳು, ದಾನ ಧರ್ಮ ಮಾಡೋದು, ಇವೆಲ್ಲ ನಾವು
ಒಂದು ರೂಢಿಯಲ್ಲಿ ಇಟ್ಕೊಬೇಕು. ಒಂದು ಯಾವುದಪ್ಪ ಅದು? ಈ ಒಂದು ದೇವಸ್ಥಾನ, ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನ ಅಂತಂದರೆ, ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವಗಡದಲ್ಲೇ ಬರುತ್ತೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಪವರ್ಫುಲ್ಲು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಈ ಮಹಾರಾಷ್ಟ್ರದ ಶನಿಸಿಂಗನಾಪುರ ಏನಿದೆಯಾ ಅದೇ ಥರ ಇದು ಎರಡನೇ ಶನಿಸಿಂಗನಾಪುರ ಅಂತ ಕರೀತಾರೆ. ಎರಡನೇ ಶನಿಸಿಂಗನಾಪುರ ಅಂತ ಕರೀತಾರೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವಗಡದಲ್ಲೇ ಬರುತ್ತೆ, ಸಿಟಿ ಒಳಗಡೆ. ನೀವು ಚಿತ್ರದುರ್ಗದಿಂದನೂ ಹೋಗ್ಬೋದು. ಚಿತ್ರದುರ್ಗದಿಂದನೂ 100 ಕಿಲೋಮೀಟ್ರ್ ಆಗುತ್ತೆ. ತುಮಕೂರಿಂದನೂ ಆಲ್ಮೋಸ್ಟ್ ಆಲ್ 90-100 ಕಿಲೋಮೀಟ್ರ್ ಹಾಗೇ ಆಗುತ್ತೆ. ಯಾವುದಾದ್ರೂ ಅಮಾವಾಸ್ಯೆ ಶನಿವಾರಗಳು ಹೋಗಿ ಕಪ್ಪು ಕಲರ್ ಡ್ರೆಸ್ಸುಗಳು ಅಥವಾ ನೀಲಿ ಕಲರ್ ಡ್ರೆಸ್ಸುಗಳು ಧಾರಣೆ ಮಾಡ್ಕೊಂಡು ಅಲ್ಲಿ ಎಳ್ಳು ಬತ್ತಿ ಹಚ್ಚಿ ಒಂದು ಕಬ್ಬಣದ ಬಾಣಲಿ ಒಳಗಡೆ ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣು, ಕಪ್ಪು ಎಳ್ಳು, ಎಳ್ಳೆಣ್ಣೆ ಪ್ಯಾಕೆಟು, 1/4 kg ಎಳ್ಳೆಣ್ಣೆ ಪ್ಯಾಕೆಟು, ಕಪ್ಪು ವಸ್ತ್ರ ಯಥಾ ದಕ್ಷಿಣೆ. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಅಲ್ಲಿ ದೇವರಿಗೆ ನೀವು ಮಾಡಿರೋ ಅಂಥ ತಪ್ಪುಗಳು ಒಪ್ಕೊಳ್ಳಿ. ಮುಂದೆ ಜನ್ಮದಲ್ಲೂ ನಾನು ಈ ತಪ್ಪುಗಳು ಮಾಡಲ್ಲ, ಶನಿದೇವ ನಿನ್ನ ಪಾದದ ಮೇಲೆ ಆಣೆ ಅಂತ ಆಣೆ ಮಾಡಿ ಒಪ್ಕೊಳ್ಳಿ. ಈ ಮಂತ್ರಗಳು ಪಠಣೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ, ಆಗಲೇಬೇಕು. ಇದು ಕರ್ಮದಾತನ ಒಂದು ಸ್ಥಳ. ಎರಡನೇ ಶನಿಸಿಂಗನಾಪುರ ಅಂತ ಹೇಳ್ತೀವಿ. ಇದು ಪವರ್ಫುಲ್ ದೇವಸ್ಥಾನ. ಅರ್ಥ ಆಯ್ತಾ? ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಈ ಸಮಸ್ಯೆಗಳು ಬರೋದು ಅಷ್ಟಮ ಶನಿಕಾಟ ನಡೆಯೋ ಸಂದರ್ಭದಲ್ಲಿ, ಮತ್ತು 7.5 ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲಿ, ಇಲ್ಲ ಅರ್ಧಾಷ್ಟಮ ಶನಿಕಾಟ, ಇಲ್ಲ ಪಂಚಮ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಮನುಷ್ಯ ಪ್ರೀವಿಯಸ್ಸು ಏನು ಒಂದು 10-15 ವರ್ಷ 7.5 ವರ್ಷ ಶನಿಕಾಟ ಒಂದು ರಾಶಿಗೆ ಬಂತು ಅಂತಂದರೆ 7.5 ವರ್ಷ ಶನಿಕಾಟ, ಅದರದ್ದು ಹಿಂದ್ಗಡೆ 10-15 ವರ್ಷ ನೀವೇನು ಒಳ್ಳೆ ಕರ್ಮ ಮಾಡಿದ್ರಿ, ನೀವೇನು ಕೆಟ್ಟ ಕರ್ಮ ಮಾಡಿದ್ರಿ, ಅದಕ್ಕೆ ತಕ್ಕಂತೆ ಖಂಡಿತವಾಗ್ಲೂ ಶನಿದೇವ ಒಂದು ಫಲ ನಿರ್ಣಯ ಅಂತೂ ಮಾಡೇ ಮಾಡ್ತಾನೆ. ಈ ಒಂದು ದೇವಸ್ಥಾನಕ್ಕೆ ಹೋಗಿ ತಪ್ಪಾಯಿತು ಅಂತ ಒಂದೇ ಬಾರಿ ಕೇಳ್ಕೊಂಬನ್ನಿ. ಈ ರೀತಿ ಪ್ರೊಸೀಜರ್ ಮಾಡಿ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಲ್ಲ, ಸಾಲಬಾಧೆ ಸಮಸ್ಯೆಗಳನ್ನೋದೇ ಬರಲ್ಲ. ನಿಮ್ಮ ಅಕೌಂಟಿಗೆ ಈ ಶನಿದೇವನೇ ಮನುಷ್ಯನ ರೂಪದಲ್ಲಿ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಖಂಡಿತವಾಗ್ಲೂ ಹಾಕೇ ಹಾಕ್ತಾನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹೈಪ್ ಮಾಡಿ. ನಮಸ್ಕಾರ.